ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಹೈ ಪ್ರೋಟೀನ್ ಇರುವಂಥ ಸ್ಯಾಲಡನ್ನು ಮಾಡೋಣ. ಅದಕ್ಕೆ ನಾನು ಯಾವುದೆಲ್ಲ ಕಾಳುಗಳನ್ನು ಸೇರಿಸಿದ್ದೇನಂತ ಇವಾಗ ತೋರಿಸ್ತಾ ಹೋಗ್ತೇನೆ. ನಾನು ಇದಕ್ಕೆ ಫಸ್ಟ್ ಫ್ರೆಶ್ ಆಗಿರೋ ಕಡಲೆ ಬೀಜನ ನೀರಲ್ಲಿ ನೆನೆಸಿಟ್ಟು ಒಂದು ದಿನ ಇಟ್ಟಿದ್ದೇನೆ ನಾನು. ಅದು ಈ ಗಾತ್ರದಲ್ಲಿ ಮೊಳಕೆ ನಾಟಿದೆ. ಇದನ್ನು ಇವಾಗ ನಾನು ಸೇರಿಸ್ಕೊಳ್ತೇನೆ. ಹಾಗೆ ಹೆಸರು ಕಾಳನ್ನು ನಾನು ಮೊಳಕೆ ನಾಟಿಸಿದ್ದೇನೆ. ಎಲ್ಲವೂ ಕೂಡ ಫ್ರೆಶ್ ಆಗಿರು. ಮತ್ತು ಬಟಾಣಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಅಲಸಂದಿ ಬೀಜ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರಂತ ಕಮೆಂಟ್ ಮಾಡಿ. ಇದನ್ನು ಕೂಡ ನಾನು ಸೇರಿಸ್ಕೊಳ್ತಿದ್ದೇನೆ. ನಾನು ಇದಕ್ಕೆ ಇವಾಗ ಹುರುಳಿಕಾಳು ಹಾಕ್ಕೊಳ್ತಿದ್ದೀನಿ. ಇದು ಬ್ರೌನ್ ಕಲರ್ ಬರ್ತದೆ. ಇದನ್ನು ಸಹ ಹಾಕ್ಕೊಳ್ತೀನಿ. ನಾನು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ, ಒಂದು ಸ್ವಲ್ಪ ಟೊಮೆಟೊ, ಒಂದು ಹಸಿಮೆಣಸು ಕಟ್ ಮಾಡಿರೋದು, ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಮೇಲ್ಗಡೆ ಮಸಾಲೆನ ಹಾಕ್ಕೊಳ್ತೀನಿ. ಇದೆಲ್ಲವನ್ನು ಒಂದು ರೌಂಡ್ ಮಿಕ್ಸ್ ಮಾಡಬೇಕು. ಇದು ಹೈ ಪ್ರೋಟೀನ್ ಇರುವಂಥ ಸ್ಯಾಲಡ್. ಎಲ್ಲವೂ ಕೂಡ ಫ್ರೆಶ್ ಆಗಿರುವಂಥದ್ದು. ನಾನು ಮುಂಚೆನೇ ಒಂದು ದಿನ ಇದು ನೀರಲ್ಲಿ ನೆನೆ ಹಾಕಿ ಮತ್ತು ಬಟ್ಟೆಯಲ್ಲಿ ಕಟ್ಟಿ ನೆನೆಸಿದ್ದು. ಆವಾಗ ಇದು ಮೊಳಕೆ ನಾಟುತ್ತಲ್ಲ, ಆವಾಗ ಇದು ಒಳ್ಳೇದು ಬರುತ್ತೆ. ಇದು ನೋಡಿ, ಎಲ್ಲ ಫ್ರೆಶ್ ಇರುವಂಥ ಹೆಸರುಬೇಳೆ, ಹೆಸರು ಕಾಳು ಮತ್ತು ಹುರುಳಿಕಾಳು, ಕಡಲೆ ಬೀಜ ಮತ್ತು ಬಟಾಣಿ ಇವೆಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ನಾಟಿವೆ ನೋಡಿ. ಇದು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ನೀವು ಡಯಟ್ ಮಾಡುವರಾದರೆ ಇದು ಒಳ್ಳೆಯದಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ಆದಷ್ಟು ನೀವು ಈ ಕಾಳುಗಳನ್ನು ತಗೊಳ್ಳುವಾಗ ನಾಟಿ ಶೈಲಿಯದ್ದೇ ತಗೊಳ್ಳಿ. ಫಾರ್ಮಿ ತಗೊಳ್ಳೋದು ಬೇಡ. ಯಾಕಂದರೆ ಫಾರ್ಮಿಯಲ್ಲಿ ಅಷ್ಟು ಪೋಷಕಾಂಶ ಇರುವುದಿಲ್ಲ. ನೀವು ನಾಟಿ ಶೈಲಿದು ತೊಗೊಂಡ್ರೆ ಒಳ್ಳೆಯದು. ಅದರಲ್ಲಿ ಜಾಸ್ತಿ ಪೋಷಕಾಂಶ ಇರುತ್ತೆ. ಈ ರೀತಿ ಸ್ಯಾಲಡ್ ಮಾಡೋದ್ರಿಂದ ನಮಗೆ ತಿನ್ನಲಿಕ್ಕೂ ಕೂಡ ಬೋರ್ ಆಗುವುದಿಲ್ಲ. ತಿಂತಾನೇ ಇರಬೇಕನ್ಸುತ್ತೆ. ಮತ್ತು ನೀವು ಮನೆಯಲ್ಲಿ ಮಾಡೋದನ್ನು ಮಾತ್ರ ಮರಿಬೇಡಿ, ಆಯಿತಾ? ಇದು ನೋಡಿ ಎಷ್ಟು ಹೆಲ್ದಿ ಆಗಿದೆ ಅಂತ ನೋಡಿ. ಒಮ್ಮೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.